ನಮಸ್ಕಾರ ಎಲ್ಲರಿಗೂ. ಇವಾಗ ತಾನೇ ಅನ್ನ ಸಿನಿಮಾ ನೋಡ್ಕೊಂಡು ಬಂದ್ವಿ. ಫಸ್ಟ್ ಆಫ್ ಆಲ್ ಇಸ್ಲಾವುದ್ದೀನ್, ಕಂಗ್ರ್ಯಾಚುಲೇಷನ್ಸ್, ತುಂಬ ಒಳ್ಳೆ ಸಿನಿಮಾನ ನಿರ್ದೇಶನ ಮಾಡಿದ್ದೀರಾ. ಆ್ಯಂಡ್ ಪ್ರೊಡ್ಯೂಸರ್ಗೆ ನಿಜವಾಗ್ಲೂ ಮೈ ಹ್ಯಾಟ್ಸ್ ಆಫ್. ಬಿಕಾಸ್ ಈ ಥರ ಒಂದು ಸಬ್ಜೆಕ್ಟ್ ಇರುವಾಗ ಯಾರೂ ನಂಬಲ್ಲ, ಅಂದರೆ ಇದು ಕಮರ್ಷಿಯಲ್ ಇದೆಯೋ ಇಲ್ವೋ ಅಥವಾ ಬಿಸ್ನೆಸ್ ಹೇಗೆ ಮಾಡುತ್ತೆ ಅಂತ ಯೋಚನೆ ಮಾಡ್ತಾರೆ, ವಿಚ್ ಇಸ್ ವ್ಯಾಲಿಡ್. ಬಟ್ ಇವರು ಈ ಕಥೆನ ನಂಬಿ ದುಡ್ಡು ಹಾಕಿರೋದ್ರಿಂದ ಥ್ಯಾಂಕ್ ಯು ಅವ್ರಿಗೆ. ಆ್ಯಂಡ್ ಈ ಸಿನಿಮಾ ತುಂಬ ಪಾಠ ಹೇಳ್ಕೊಡುತ್ತೆ, ಅಂದರೆ ಅನ್ನದ ವ್ಯಾಲ್ಯೂನ ಹೇಳ್ಕೊಡುತ್ತೆ. ಹಾಗಂತ ಇಟ್ಸ್ ನಾಟ್ ಲೈಕ್ ಪ್ರೀಚಿ, ಅಂದರೆ ತುಂಬ ಬೋಧನೆ ಮಾಡುವಂಥ ಬೋರಿಂಗ್ ಸ್ಟೈಲಲ್ಲಿ ಇವ್ರು ನರೇಟ್ ಮಾಡಿಲ್ಲ. ಎಲ್ಲ ಥರ ಎಮೋಷನ್ಸ್ನ ಕೆರಳಿಸುತ್ತೆ. ಆ ಚಿಕ್ಕ ಹುಡುಗ ತುಂಬ ಕ್ಯೂಟಾಗಿ ಆ್ಯಕ್ಟ್ ಮಾಡಿದ್ದಾನೆ. ಪದ್ಮಾರು ಆಗಿರ್ಬೋದು ಅದು ಸಂಪತ್ ಅವ್ರು ಆಗಿರ್ಬೋದು, ಬ್ರಿಲಿಯಂಟ್ ಆ್ಯಕ್ಟರ್ಸ್. ಅವ್ರಿಗೆ ಯಾರೂ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಅನ್ನಿಸ್ತಾ ಇಲ್ಲ. ಪ್ಲಸ್ ಈ ಡೈಲೆಕ್ಟ್ ಒಂದು ಚಾಮರಾಜನಗರದ್ದು ಅಂತ ಕೇಳ್ಪಟ್ಟೆ ನಾನು. ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅಂತಂದರೆ ತುಂಬಾ ನ್ಯಾಚುರಲ್ಲಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಕಲಿಯುವಂಥದ್ದಿದೆ ಈ ಸಿನಿಮಾಯಿಂದ ನನಗೆ. ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅ ಡೈರೆಕ್ಟರ್, ಐ ಆಮ್ ಲುಕಿಂಗ್ ಫಾರ್ವರ್ಡ್. ಈ ಥರ ಒಂದಷ್ಟು ಸಬ್ಜೆಕ್ಟ್ಗಳನ್ನ ಕನ್ನಡದಲ್ಲಿ ನಾವು ಮಾಡಬೇಕು ಆ್ಯಸ್ ಡೈರೆಕ್ಟರ್ಸ್ ಆ್ಯಂಡ್ ಆ್ಯಕ್ಟರ್ಸ್. ಈ ಸಿನಿಮಾ ದಯವಿಟ್ಟು ಮುಖ್ಯವಾಗಿ ಏನು ಅಂತಂದರೆ, ಜನ ನೋಡಿದಾಗ ಇಷ್ಟ ಆಗುತ್ತೆ ಸಿನಿಮಾ, ಬಟ್ ಜನಕ್ಕೆ ರೀಚ್ ಆಗಬೇಕಿಂಥದ್ದೊಂದು ಸಿನಿಮಾ ಇದೆ ಅನ್ನೋದು ಗೊತ್ತಾಗಬೇಕು. ಅದು ನಮ್ಮ ಸೋಷಿಯಲ್ ಮೀಡಿಯಾಯಿಂದ ಇವಾಗ ಮೇಜರ್ಲಿ ಸಾಧ್ಯ. ಸೊ ಯಾರ್ಯಾರು ಸಿನಿಮಾನ ನೋಡ್ತಾ ಇದ್ದೀರೋ ದಯವಿಟ್ಟು ಪ್ಲೀಸ್ ಸ್ಪ್ರೆಡ್ ಅ ವರ್ಡ್. ಹಾಗೆ ಅಂದರೆ ಫ್ರೆಂಡ್ ಸರ್ಕಲಲ್ಲಿ ಆಗಿರ್ಬೋದು ಎಲ್ಲರಿಗೂ ಹೇಳಿ. ಬಿಕಾಸ್ ಈ ಥರ ಸಿನಿಮಾಗಳು ವಿಲ್ ಆ್ಯಕ್ಚುಲಿ ಟೇಕ್ ಅಸ್ ಬೇರೆ ಇದಕ್ಕಾಗಿರ್ಬೋದು, ಏನಂತಾರೆ, ಬೇರೆ ಭಾಷೆ ಸಿನಿಮಾಗಳಿಗಾಗಿರ್ಬೋದು ಅಥವಾ ಬೇರೆ ಸ್ಟೇಟ್ಸ್ಗಾಗಿರ್ಬೋದು, ಈ ಥರ ಸಿನಿಮಾಗಳು ನಾವು ತೊಗೊಂಡು ಹೋಗಬೇಕು. ಆ್ಯಂಡ್ ವಿ ವಿಲ್ ಬಿ ವೆರಿ ಪ್ರೌಡ್ ಆಫ್ ಇಟ್ ಆಲ್ಸೋ. ಥ್ಯಾಂಕ್ ಯು.